ಅಲ್ಲಿ ಗಣಿ ಅಲ್ಲೊಂಚೂರು ಗಾಡಿ ಹಿಂದೆ ಹಾಕಿಲ್ಲ, ಆಚೆಗೆ ಸೈಡ್ ಹಾಕಂಗಿಲ್ಲ. ಅಲ್ಲಿ ತೆಗು ಕಲ್ಲಿ ಮುಟ್ಟ ತೆಗ್ದಿರ ಹಾಕೋದಿಲ್ಲ. ಮಳೆಗಾಲ ಮುಗಿಬಿಟ್ಟು ಮಳೆಗಾಲ ಅಲ್ಲಿ ಮಳೆಗಾಲದಲ್ಲಿ ನೋಡಿ ಅಪಘಾತ ಏನೋ ವೆಹಿಕಲ್ ಸ್ಕಿದ್ದಲ್ಲ ಆದ್ರೆ ಅನಾಹುತ ಯಾರು ಹೊಣೆ ಕೇಳ್ತೀರೋ? ನೀವು ಹೊಣೆನಾ? ನೀವು ಹೊಣೆ ಹಾಕ್ತೀರಾ? ನೀವು ಜವಾಬ್ದಾರಿ ತಗೊಳ್ಳೋದಾದ್ರೆ ನಾವು ಇಲ್ಲ ಹೆಬ್ರಿ ಭಾಗದಲ್ಲಿ ಏನೇ ಆದ್ರೂ ನಿಮ್ಮ ಹತ್ರ ಬರ್ತೀವಿ. ಇಲ್ಲ ಸರ್, ನೀವು ಹೇಳಿ ಸರ್, ಸಜೆಷನ್ ಮಾಡ್ಕೊಳಕ್ ತಡೀತೀವಿ. ನೀವು ಹಂಗೆ ಸಜೆಷನ್ ಹೆಸರು ಮಾಡ್ಕೊಳಕ್ ತಡೀತೀವಿ. ಈಗ ನಮ್ಮ ಪ್ರಕಾರ ಈಗ ಹೋದಾಗೆಲ್ಲ ಮಾಡ್ಕೊಳಕ್ ತಡೀತೀವಿ. ಅದಾಗಲ್ಲ ಸರ್. ಈ ಮಳೆ ಒಪ್ಪದಿಗೆ ನಾವು ಹೇಳ್ತಿರೋದು ಈ ಕಾಮಗಾರಿಗಳೆಲ್ಲ ವೇಸ್ಟ್. ನೀವು ಲಾಸ್ಟ್ ಟೈಮ್ ಮಾಡಿದಾಗ ಕ್ಲಿಯರ್ ಮಾಡಿದ್ರೆ ಈ ಸಮಸ್ಯೆ ಆಗಲ್ಲ ಅಂತ ಹೇಳುದು. ಕ್ಲಿಯರ್ ಮಾಡಕ್ಕೆ ಈಗ ನಾವು ಏನಂದ್ರಿ ಸರ್? ಇವತ್ತಿನ ಇದು ತೆಗೆಯುವ ಅವಶ್ಯಕತೆ ಇರಲಿಲ್ಲ. ನೀವು ಇಷ್ಟ ಬಂದ ನೋಡಿ, ಇದೇ ದಿಕ್ಕಲ್ಲಿ 3-4 ಕಡೆ ನೀವು ಪೈಪ್ ಲೈನ್ ಮಾಡಿದಾಗ ಅದು ಯೂಸ್ ಆಗುತ್ತೆ. ನಿಮಗ್ ಸಪೋರ್ಟ್ ಮಾಡ್ತಾ ಇದ್ರೆ ಅದರಿಂದ ದೊಡ್ಡ ಸಮಸ್ಯೆ. ಅವ್ರಿಗೆ ರಸ್ತೆ ಹೋದ್ರೆ ಜನಗಳ ಹಣ ಅಲ್ಲ, ಜನಗಳ ರಸ್ತೆ ಅವ್ರಿಗೆ ಒಳ್ಳೆ ವರ್ಕ್ ಅಂತ ಆಗ್ಲೇಬೇಕಲ್ಲ ಸರ್. ಸರ್ ಅಭಿವೃದ್ಧಿ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಅಭಿವೃದ್ಧಿಗಳು ಬೇಕು. ಆದ್ರೆ ಅಭಿವೃದ್ಧಿ ಜನಗಳಿಗೆ ತೊಂದರೆ ಕೊಟ್ಟು ಅಭಿವೃದ್ಧಿಗಳು ಬೇಡ. ಮಳೆ ಬಂದ ಅಲ್ಲ, ಅದಕ್ಕಿಂತ ಮುಂಚೆ ಬಿಡಿ, ನಿನ್ನೆ ಇಲ್ಲಿ ಕ್ಲೋಸ್ ಇದೆಲ್ಲ ಕಾಮಗಾರಿಗಳು ಬೇಕು ಸರ್. ಈ ಮಳೆ ಬರೋದು ಮಾಡಿದ್ರಿ, ಇನ್ನೇನ್ ಮಾಡಿದ್ರಿ ನೀವು? ಅಲ್ಲಿ ಜಾಗ ಇಲ್ಲೆಲ್ಲ ಹೋಗಿದ್ದೆ. ಅಟ್ಲೀಸ್ಟ್ ಅದನ್ನಾದ್ರೂ ಒಂದು ಮುಚ್ಚ ಹಾಕೊಳ್ಬೇಕಿತ್ತಲ್ಲ. ಅಲ್ಲೊಂದು ಗಿಡ ಉಂಟು, ಆಲ್ಟರ್ನೇಟಿವ್ ಮಾಡಿಕೊಡಿ ಅಲ್ಲ, ಮಾಡಿಕೊಡಿ. ಸರ್ ಇಲ್ಲಿ ಏನೇ ಅನಾಹುತ ಆದ್ರೂ ನೀವೇ ನೇರವಣ ಆಗ್ತೀರಾ? ಕಾಂಕ್ರೀಟ್ ಕೊಟ್ಟರೆ ಸರಿ ಆಗುತ್ತೆ. ಇಲ್ಲಿ ನೋಡಿ ಸರ್, ಅಲ್ಲ ಇದ್ರಾಗ ಯಾರೋ ಗೊತ್ತಿಲ್ಲ ಹೋದ್ರೆ ಏನು ಸಮಸ್ಯೆ ಹಾಕ್ಬೇಕಲ್ಲ ಏನಾದ್ರಲ್ಲಿ. ಅಲ್ಲ ನೋಡಿ ಸರ್, ಇದ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡೋದು ವಿಷಯ ಅಂತ ಹೇಳಿದ್ರೆ ಇದೇ ವಿಷಯ. ವಾಹನ ಚಾಲಕರು ಹೇಗೆ ಹೋಗೋದು ಇವರೇ ಹೇಳಿ. ಇದ್ರ ಬಗ್ಗೆ ನೀವೇ ಹೇಳಿ. ನೋಡಿ ಕಾರ್ ಬಂತು ನೋಡಿ ರೋಡ್ ಬೈಪಾಸ್ ರಸ್ತೆ ಇದು ಇಮಿಡಿಯೇಟ್ಲಿ ಗೊತ್ತಾಗಬೇಕು, ಲೆವೆಲ್ ಆಗಬೇಕು. ಕಾಂಕ್ರೀಟ್ ಬೇಕಾದ್ರೆ ನಮಗೆ ಸಪೋರ್ಟ್ ಮಾಡಿ ಸುತ್ತಮುತ್ತ ಇದೇ ಕಂಪ್ಲೇಂಟ್. ಈಗ ಮುಂಚೆಂದು ಅದೇ ಹೇಳ ಹೋಗ್ತಾ ಇರ್ತಾ ಇದ್ರು. ನಾವು ನೋಡಿಸ್ತಿದ್ದೀವಿ ಸರ್. ಇಲ್ಲ ಈ ತರ ಬೇಜವಾಬ್ದಾರಿ ವರ್ಕ್ ಅಂತ ಹೇಳಿದ್ರೆ ಇದು ಕಂಪ್ಲೇಂಟ್ ಅಲ್ಲ. ಇಲ್ಲ ಇದು ಯಾರೋ ಪ್ರಾಣ ಹೋಗುವ ಒಂದು ಸಂಭವ. 100% ಇದು ಈಗ ಅದಕ್ಕೆ ಇಮಿಡಿಯೇಟ್ ಕರೆಸ್ತಿದ್ವಿ, ನಾನು ನೋಟಿಸ್ಕೊಡ್ತೀನಿ ಸರ್. ಈ ಕಂಪ್ನಿ ಈ ಥರ